தங்கவயலின் இன்றைய செய்தி. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುರೇಶ್ ಕುಮಾರ್ ಎಚ್.ಎಂ, ಡಿಸ್ಟ್ರಿಕ್ಟ್ ಸರ್ಜನ್, ಜನರಲ್ ಹಾಸ್ಪಿಟಲ್ KGF. ಇವತ್ತು 18th of August ಇದೆ, ಮಂಡೇ. ಸೊ ವೀಕ್ ಸ್ಟಾರ್ಟ್ ಆಗುವಂತ ದಿನ. ಸೊ ಜಾಸ್ತಿ ಜನ ನಮಗೆ ಪೇಷಂಟ್ಸ್ ಇರ್ತಾರೆ. ಯೂಶಲಿ ಹಾಸ್ಪಿಟಲ್ ಅಲ್ಲಿ ಮಂಡೇ ಪೇಷಂಟ್ಸ್ ಜಾಸ್ತಿ ಇರ್ತಾರೆ. ಸೊ ಹಂಗಾಗಿ ನಮಗೆ ಸಾರ್ವಜನಿಕ ಅನುಕೂಲ ಆಗಲಿ ಅಂದ್ಬಿಟ್ಟು ಅಂತ ಜನರಲ್ ಹಾಸ್ಪಿಟಲ್ KGF ನಲ್ಲಿ ಇವತ್ತು 18th August 2025 ನಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಲಾಸ್ಟ್ ಮಂತ್ ನಾವು ಕ್ಯಾಂಪ್ ಮಾಡಿದ್ದೀವಿ. ಸೊ ಪ್ರತಿ ನಮ್ಮ ನಾರಾಯಣ ಹೃದಯ ಅವ್ರ ಹತ್ರ ನಾವು ಮಾತಾಡಿದಾಗ ಅವರು ನಿಮ್ಗೆ ಪ್ರತಿ ತಿಂಗಳು 2 ಕ್ಯಾಂಪ್ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್. ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿದ್ರೆ ನಿಮ್ಗೆ ECG ಬರುತ್ತೆ, ಫ್ರೀ ಬರುತ್ತೆ, ಬ್ಲಡ್ ಟೆಸ್ಟ್ ಫ್ರೀ ಬರುತ್ತೆ, ಇಕೋ ಫ್ರೀ ಬರುತ್ತೆ. ಆಮೇಲೆ ಕಾರ್ಡಿಯಕ್ ಇಂಪಾರ್ಟೆಂಟ್ ಕಾರ್ಡಿಯಕ್ ಕನ್ಸಲ್ಟೇಷನ್ ಹೊರಗಡೆ ಹೋದ್ರೆ 1000 ರೂಪಾಯಿ 1500 ಇದೆ ಕಾರ್ಡಿಯಕ್ ಕನ್ಸಲ್ಟೇಷನ್. ಅದು ಕಂಪ್ಲೀಟ್ ಫ್ರೀ ಆಗಿ ನಿಮ್ಗೆ ಇಲ್ಲಿ ಅವರು ನಿಮ್ಗೆ ಇದ್ ಮಾಡ್ತಾರೆ. ಸೊ 2 ಕ್ಯಾಂಪ್ ನಲ್ಲಿ ಒಂದು ಹಾಸ್ಪಿಟಲ್ ಒಳಗಡೆ ಅಂದ್ರೆ ಅರ್ಬನ್ ಅಲ್ಲಿ ಒಂದು ಮಾಡ್ಕೊಂತಾರಂತೆ, ಇನ್ನೊಂದು ಸೆಕೆಂಡ್ ಕ್ಯಾಂಪ್ ರೂರಲ್ ಅಲ್ಲಿ ಒಂದು ಮಾಡ್ತಾರಂತೆ. ಸೊ ಹಂಗಾಗಿ ಪ್ರತಿ ತಿಂಗಳು ಅವ್ರು 2 ಕ್ಯಾಂಪ್ ನಾವು ಕೊಡಕ್ಕೆ ಒಪ್ಕೊಂಡಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ನಾವು ನಮ್ಮ ಆಸ್ಪತ್ರೆ ಪರವಾಗಿ, ನಮ್ಮ ಲೈಫ್ ಸೇವರ್ ಅಸೋಸಿಯೇಷನ್ ಪರವಾಗಿ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇನ್ನು ಮುಂದುವರಿತಾ, ಇವಾಗ ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಸಾಮಾನ್ಯ ಏನಾಗುತ್ತೆ ಅಂದ್ರೆ, ಹಾರ್ಟ್ ಅನ್ನೋದು ಒಳಗಡೆ ಇರೋದು ಅಂಗ, ಅಂದ್ರೆ ಚೆಸ್ಟ್ ನಲ್ಲಿ ಒಳಗಡೆ ಬಚ್ಚಿಟ್ಕೊಂಡ್ರ ಅಂತ ಅಂಗ. ಸೊ ಅದನ್ನ ನೋಡೋದಕ್ಕೆ ಕಣ್ಣಿಂದ ಸಾಧ್ಯ ಇಲ್ಲ. ಅದನ್ನ ಕಾಯಿಲೆ ಬಂದಾಗ್ಲೂ ನಮ್ಗೆ ಸಡನ್ ಮೂಗಲ್ಲಿ ಏನಾದ್ರು ಕಾಯಿಲೆ ಬಂದ್ರೆ, ಕಣ್ಣಿಗೆ ಏನಾದ್ರು ಕಾಯಿಲೆ ಬಂದ್ರೆ ಇಮಿಡಿಯೇಟ್ ಗೊತ್ತಾಗುತ್ತೆ. ಬಟ್ ಹಾರ್ಟ್ ಗೆ ತೊಂದರೆ ಆದಾಗ ನಮಗೆ ಆದಷ್ಟು ಬೇಗನೆ ಗೊತ್ತಾಗಲ್ಲ. ಇಲ್ಲೇ ನಾವು ಸಮಸ್ಯೆ ಮಾಡ್ಕೊಳ್ಳೋದು. ಸೊ ಏನಾಗ ಹಾರ್ಟ್ ಇಶ್ಯೂಸ್ ಬಂದಾಗ ಸಡನ್ ಜನ ನೆಗ್ಲೆಕ್ಟ್ ಮಾಡಿ ಕೊನೆಯಲ್ಲಿ ಫೈನಲ್ ಸ್ಟೇಜ್ ಬಂದಾಗ, ಒಂದು ಗ್ರೇವ್ ಸ್ಟೇಜ್ ಒಂದಲ್ಲಿ ಲಾಸ್ಟ್ ಅಲ್ಲಿ ಒಂದು ಮ್ಯಾಸಿವ್ ಅಟ್ಯಾಕ್ ಆಗಿ ಬರ್ತಾರೆ. ಆ ಟೈಮ್ ನಾವು ಏನು ಮಾಡಕ್ ಆಗೋದಿಲ್ಲ. ಒಂದು 3 minutes ನಲ್ಲಿ ವಿ ಆರ್ ಲೂಸಿಂಗ್ ದ ಪೇಷಂಟ್ಸ್. ಅಂದ್ರೆ 3 ನಿಮಿಷದಲ್ಲಿ ಅವ್ರು ಸಾವನ್ನಪ್ಪುವಂತ ಸಂಭವತೆಗಳು ಜಾಸ್ತಿ ಇರ್ತದೆ. ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ಸ್ ಸಹ ಯಂಗ್ ಪೇಷಂಟ್ಸ್ ಅಲ್ಲಿ ಜಾಸ್ತಿ ಬರ್ತಾ ಇರೋದ್ರಿಂದ ನಾವು ಇದನ್ನ ಅರ್ಲಿ ಡಿಟೆಕ್ಷನ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂದಂಗೆ, ಅರ್ಲಿ ಡಿಟೆಕ್ಷನ್ ಮಾಡಿದ್ರೆ ಇದಕ್ಕೆ ನಾವು ಇಂತ ಮ್ಯಾಸಿವ್ ಅಟ್ಯಾಕ್ ಆಗಿ ಸಾಯಂತ ಸಂಭವಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರ ನಾವು ಕ್ಯಾಂಪ್ ನ ಮಾಡ್ತಾ ಇದೀವಿ. ಜನಗಳನ್ನ ಅರಿವು ಮೂಡಿಸಿ, ಆ ಹಾರ್ಟ್ ಬಗ್ಗೆ ಅದ್ರ ಇಂಪಾರ್ಟೆನ್ಸ್ ಬಗ್ಗೆ ಅರಿವು ಮೂಡಿಸಿ ಟ್ರೀಟ್ಮೆಂಟ್ ಕೊಡೋದಾದ್ರೆ ಅದ್ರ ಹೆಂಗ್ ಇರಬೇಕು, ನೀವು ಏನೇನು ಆಹಾರಗಳನ್ನ ಸೇವನೆ ಮಾಡಬೇಕಾಗತ್ತೆ, ಯಾವ ರೀತಿ ಮೆಡಿಸಿನ್ಸ್ ತಗೋಬೇಕಾಗತ್ತೆ, ಆಮೇಲೆ ನೀವು ಯಾವ ರೀತಿ ಡೈಲಿ ಎಕ್ಸರ್ಸೈಸ್ ರೂಟೀನ್ ಹೆಂಗೆ ಇರಬೇಕಾಗುತ್ತೆ, ಬಾಡಿ ವೇಟ್, ಇದೆಲ್ಲ ನಾವು ಸಹ ಇದು ಕ್ಯಾಂಪ್ ನಲ್ಲಿ ಸಹ ನಿಮ್ಗೆ ಒಂದು ಮನವರಿಕೆ ಮಾಡ್ಕೊಡ್ತೀವಿ ಟ್ರೀಟ್ಮೆಂಟ್ ಅಲ್ಲದೆ. ಸೊ ನೀವು ಇಲ್ಲಿ ಬಂದಾಗ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಫಸ್ಟ್ ನೋಡ್ತೀವಿ ಹಿಸ್ಟ್ರಿ ಎಲ್ಲ ತಗೊಂಡು, ಅದಕ್ಕೆ ಏನ್ ಬೇಕಾಗುತ್ತೆ ECG ಫಸ್ಟ್ ನೋಡ್ತೀವಿ. ಅದರಲ್ಲಿ ಏನಾದ್ರು ಇಕೋ ನೆಕ್ಸ್ಟ್ ಲೆವೆಲ್ ಆಫ್ ಇಕೋ ಅಂದ್ರೆ ಎಕೋಕಾರ್ಡಿಯೋಗ್ರಾಮ್ ಮಾಡ್ತೀವಿ. ಇಕೋ ಮಾಡಿದಾಗ ಅಲ್ಲಿ ಏನಾದ್ರು ಸಮಸ್ಯೆ ಬಂತು ಅಂತ ಹೇಳಿದಾಗ ಇಮಿಡಿಯೇಟ್ ನಾವ್ ಏನ್ ಮಾಡ್ತೀವಿ, ಒಂದು ಚೀಟಿನ ಕೊಡ್ತೀವಿ. ಚೀಟಿನ ಕೊಟ್ಟು ಅದನ್ನ ನಾರಾಯಣ ಹೃದಯ ಹಾಸ್ಪಿಟಲ್ ಕೋಲಾರ್ಗೆ ರೆಫರ್ ಮಾಡ್ಬೇಕಾಗುತ್ತೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ABARK ಅಂದ್ರೆ ಪ್ರಧಾನ ಮಂತ್ರಿ ಸ್ಕೀಮ್, ಚೀಫ್ ಮಿನಿಸ್ಟರ್ ಸ್ಕೀಮ್ ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ABARK ಸ್ಕೀಮ್ ಅಂತ ಇದೆ. ಅಲ್ಲಿ ನೀವು ಸಂಪೂರ್ಣವಾಗಿ ನಾವು ಸರ್ಕಾರನೇ ಅದನ್ನ ವೆಚ್ಚನ ಭರಿಸಿ, ಅವರು ಅದನ್ನ ನಿಮ್ಗೆ ಸಂಪೂರ್ಣವಾಗಿ ಸಣ್ಣ ಪುಟ್ಟ ಖರ್ಚು ಇರುತ್ತೆ. ಬಟ್ ಮೇಜರ್ ಕಾಸ್ಟ್, ಸರ್ಜಿಕಲ್ ಕಾಸ್ಟ್, ಮೇಜರ್ ಇಂಟರ್ವೆನ್ಷನ್ ಕಾಸ್ಟ್ ಎಲ್ಲ ಕಂಪ್ಲೀಟ್ಲಿ ಫ್ರೀ ಆಗಿ ಮಾಡ್ಕೊಡ್ತಾರೆ. ಅದು ನಮ್ಮ ಸರ್ಕಾರ, ಭಾರತ ಸರ್ಕಾರ ಆಗ್ಲಿ, ನಮ್ಮ ಕರ್ನಾಟಕ ಸರ್ಕಾರ ಆಗ್ಲಿ, ಆ ABARK ಸ್ಕೀಮ್ ನಲ್ಲಿ, ಆ ಸ್ಕೀಮ್ ನಲ್ಲಿ ನಿಮ್ಗೆ ಕಂಪ್ಲೀಟ್ BPL ಕಾರ್ಡ್ ಇರೋರಿಗೆ ಕಂಪ್ಲೀಟ್ ಫ್ರೀ ಆಗುತ್ತೆ. APL ಕಾರ್ಡ್ ಇರೋರಿಗೆ ಒಂದು ರೀಸನಬಲ್ ಚಾರ್ಜಸ್. ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ ನಿಮ್ಗೆ ಏನ್ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದರಲ್ಲಿ ಒಂದು 10 to 20% ಖರ್ಚು APL ಕಾರ್ಡ್ ಇರೋರ್ಗೆ ಆಗುತ್ತೆ. BPL ಕಾರ್ಡ್ ಇರೋರಿಗೆ ಕಂಪ್ಲೀಟ್ ಫ್ರೀ ಆಗ್ತದೆ. ಹಂಗಾಗಿ ಸಾರ್ವಜನಿಕರು ತಮ್ಮ ಹೃದಯನ ಕಾಪಾಡಿಕೊಂಡು ಇನ್ನು ಹೆಚ್ಚೆಚ್ಚಿಗೆ ತಮ್ಮ ಹೃದಯನ ಆರೋಗ್ಯನ ಬಗ್ಗೆ ಕಾಳಜಿ ವಹಿಸ್ಕೊಂಡು, ಅದ್ರ ಬಗ್ಗೆ ಇನ್ನು ಟ್ರೀಟ್ಮೆಂಟ್ ಮಾಡ್ಕೊಂಡು, ಅದ್ರ ಬಗ್ಗೆ ತಿಳ್ಕೊಂಡು, ಇನ್ನು ಈ ತರ ಕ್ಯಾಂಪ್ಗಳಲ್ಲಿ ಬಂದು ತಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನ ಸದುಪಯೋಗ ಪಡಿಸ್ಕೋಬೇಕಂತ ತಮ್ಮಲ್ಲಿ ನನ್ನ ಸವಿನಯ ಪ್ರಾರ್ಥನೆ. ಆಮೇಲೆ ಇನ್ನೊಂದಾಗಿ, ನಮ್ಮ ರೂಪಕಲಾ ಮೇಡಮ್, ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ನವರು ಇದಕ್ಕೆಲ್ಲ ಮೂಲ ಕಾರಣಕರ್ತರು. ಸೆಕೆಂಡ್, ನಮ್ಮ ಲೈಫ್ ಸೇವರ್ ಅಸೋಸಿಯೇಷನ್ ಅವರು ಸಹ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ. ಮೂರನೇವರು ನಮ್ಮ ನಾರಾಯಣ ಹೃದಯಾಲಯ ಅವರು. ಸೊ ಹಿಂಗಾಗಿ ನಮ್ಮ ಶಾಸಕರು ತುಂಬಾ ಇದನ್ನ ಏನಾದ್ರು ತೊಂದರೆ ಆಗ್ಬೇಕು, ಯಾಕಂದ್ರೆ ನಮ್ಮಲ್ಲಿ KGF ನಲ್ಲಿ ಸಿಲಿಕೋಸಿಸ್ ಅಂತ ಆಗಿ ಸಾಕಷ್ಟು ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ. ಹಂಗಾಗಿ ನಮ್ಮ ಶಾಸಕರು ಇದನ್ನ ಕ್ಯಾಂಪ್ ಮಾಡ್ಲೇಬೇಕು ಅಂತ ಹೇಳಿ ತುಂಬಾ ಶ್ರಮ ವಹಿಸಿ ಅವರು ಇದನ್ನ ನಮ್ಗೆ ಸಹಕಾರ ಕೊಟ್ಟಿರ್ತಾರೆ. ಅವ್ರಿಗೂ ಸಹ ನಾನು ನಮ್ಮ ಶಾಸಕರಿಗೆ, ನಮ್ಮ ರೂಪಕಲಾ ಮೇಡಮ್ ಶಶಿಧರ್ ಅವರಿಗೆ ನನ್ನ ಪರವಾಗಿ ಮತ್ತೆ ನಮ್ಮ ಆಸ್ಪತ್ರೆ ಪರವಾಗಿ ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಷ್ಟು ಹೇಳ್ತಾ, ಇನ್ನು ಕ್ಯಾಂಪ್ ಇವಾಗ ಸ್ಟಾರ್ಟ್ ಆಗಿದೆ. ಇವಾಗ 100 ಟೋಕನ್ ಹೋಗಿದೆ, 150 ಜನ ಆಗ್ಲೇ ಟೋಕನ್ ಬುಕಿಂಗ್ ಆಗಿದೆ. ಸೊ ಇನ್ನು ಹೆಚ್ಚಿಗೆ ಬಂದು 2 ಗಂಟೆವರೆಗೆ ನಡೆಯುತ್ತೆ ಕ್ಯಾಂಪು. ಬಂದು ಅಷ್ಟರಲ್ಲಿ ನೀವು ಸಾರ್ವಜನಿಕರು ಬಂದು ಇದನ್ನ ನೀವು ಪ್ರಯೋಜನ ಪಡ್ಕೋಬೇಕು. ಅಕಸ್ಮಾತ್ ನಿಮ್ಗೆ ಟೋಕನ್ ಸಿಕ್ಕಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಇವೆಲ್ಲ ಅಡ್ವಾನ್ಸ್ ಬುಕಿಂಗ್ ಅಂತ ಬೇಕಾದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಂಪ್ ಆದಾಗ ಪ್ರಿಫರೆನ್ಸ್ ಕೊಡ್ತೀವಿ.
ಆಮೇಲೆ ನಾವು ಇದು ಟೋಕನ್ ಬುಕಿಂಗ್ ನೋಡಿದಾಗ ಒಂದು ಸ್ವಲ್ಪ ಒಂದು ಸಣ್ಣ ಸಮಸ್ಯೆ ನಮ್ಗೆ ಎದುರಾಯ್ತು. ಅಲ್ಲಿ ಯಾರು ನಾವು ಕಾಂಟ್ಯಾಕ್ಟ್ ನಂಬರ್ಸ್ ಏನ್ ಕೊಟ್ಟಿದಿರಲ್ಲ, ಅದು ಯಾಕೋ ಅದು ಸರಿಗ್ ಬರ್ತಾ ಇಲ್ಲ. ಅಂದ್ರೆ ನೀವು ಏನ್ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಸ್ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅದು ಅದರಲ್ಲಿ ಆ ವ್ಯಕ್ತಿನೇ ಇಲ್ಲ. ಈ ತರ ದಯವಿಟ್ಟು ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಸುಮ್ನೆ ಅದು ತಮಾಷೆ ಅಲ್ಲ. ಇದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಪಾಪ ಬೇರೆಯವ್ರಿಗಾದ್ರೂ ಇದರಿಂದ ಅನಾನುಕೂಲ ಆಗ. ಯಾಕಂದ್ರೆ ನೀವು ಒಂದು ನಂಬರ್ ಮಿಸ್ ಆಯ್ತು, ನೆಕ್ಸ್ಟ್ ಏನೋ ಅವ್ನಿಗೆ ಸೀರಿಯಸ್ ಇರ್ಬೋದು. ಅವ್ನಿಗೆ ಪಾಪ ಲಾಸ್ಟ್ ಅಲ್ಲಿ ಬಂದಿರ್ತಾನೆ, ಅವ್ನಿಗೆ ನಾವು ಟೋಕನ್ ಸಿಕ್ಕಿಲ್ಲ ಅಂದಾಗ ಅವ್ನು ನೆಕ್ಸ್ಟ್ ನಾಳೆನ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗೋ ಒಂದು ಸೀರಿಯಸ್ ಇರ್ತದೆ. ಅಂತವ್ರಿಗೆ ನಾವು ಅನ್ಯಾಯ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ನೀವು ಏನೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ಸಹ ಅದು ಕರೆಕ್ಟ್ ಆಗಿರ್ಲಿ. ನಮ್ಮ ಗೌರಿಶಂಕರ್ ಅವ್ರ ಟೀಮ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಮುಂದಕ್ಕೆ ಯಾವ ರೀತಿ ಕೋಆರ್ಡಿನೇಟ್ ಮಾಡೋದಕ್ಕೆ ಕಾಂಟ್ಯಾಕ್ಟ್ ನಂಬರ್ ತುಂಬಾ ಅನುಕೂಲ ಆಗುತ್ತೆ. ಸೊ ಹಂಗಾಗಿ ದಯವಿಟ್ಟು ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಏನಂತ ಹೇಳಿದ್ರೆ, ರಿಜಿಸ್ಟ್ರೇಷನ್ ಮಾಡಿದಾಗ ಏನ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ ಅದನ್ನ 2 ಸತಿ ಯೋಚನೆ ಮಾಡಿ. ಅವ್ರು ಏನೋ ಫೋನ್ ಮಾಡಿದಾಗ ಡೆಫಿನೆಟ್ ಆಗಿ ಅದನ್ನ ರಿಸೀವ್ ಮಾಡುವಂತ ಯಾರಾದ್ರೂ ವ್ಯಕ್ತಿಗಳಿಗೆ ನಂಬರ್ ಮಾತ್ರ ಕೊಡಿ ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ. ನಮ್ಗೆ ಕ್ಯಾಂಪ್ ಆರ್ಗನೈಸ್ ಮಾಡ್ಕೊಟ್ಟಂತ ನಾರಾಯಣ ಹೃದಯಾಲಯ ಹಾಸ್ಪಿಟಲ್ ಅವರಿಗೆ, ಅಲ್ಲಿ ಬಂದಂತ ವೆಂಕಟರಾಮ್ ರೆಡ್ಡಿ ಅವರಿಗೆ, ನಮ್ಮ ಡಾಕ್ಟರ್ ಆದ ಕಿರಣ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಲೈಫ್ ಸೇವರ್ ಅಸೋಸಿಯೇಷನ್ ಇದಕ್ಕೆಲ್ಲ ಮೂಲ ಕಾರಣರಾದ ನಮ್ಮ ಲೈಫ್ ಸೇವರ್ ಅಸೋಸಿಯೇಷನ್ ಆದ ಗೌರಿಶಂಕರ್ ಪ್ರೆಸಿಡೆಂಟ್ ಫೌಂಡರ್ ಆದ ಗೌರಿಶಂಕರ್ ಅವರಿಗೆ, ಮತ್ತೆ ಇಲ್ಲಿ ಬಂದಿರತಕ್ಕಂತ ನಮ್ಮ AO ಆದ ಶ್ರೀಧರ್ ಅವರಿಗೆ, ಜೋಶ್ವಾ ಅವರಿಗೆ, ಡಾಕ್ಟರ್ ಮೇನ್ ಫಿಸಿಷಿಯನ್ ಬಂದಿರೋಂತ ನಮ್ಮ ಡಾಕ್ಟರ್ ರಚನ್ ರಾಜ್ ಅವರಿಗೆ, ಪ್ರಮೋದ್ ಪ್ರೇಮ್ ರವರಿಗೆ, ಮತ್ತೆ ಇಲ್ಲಿ ಬಂದಿರತಕ್ಕಂತ ಎಲ್ಲರಿಗೂ, ನನ್ನ ಮಿತ್ರರಿಗೆ, ನಮ್ಮ ಆಸ್ಪತ್ರೆ ಸಿಬ್ಬಂದಿ ವರ್ಗದವರಿಗೆ, ಇಲ್ಲಿ ಬಂದಿರತಕ್ಕಂತ ಎಲ್ಲ ಸಾರ್ವಜನಿಕರಿಗೆ, ಬಂಧು ಮಿತ್ರರೇ, ಪತ್ರಕರ್ತರಿಗೆ, ಮತ್ತೆ ಇಲ್ಲಿ ಎಲ್ಲರಿಗೂ ನನ್ನ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಿರಣ್ ಫ್ರಮ್ ಕಾರ್ಡಿಯಾಲಜಿಸ್ಟ್ ಫ್ರಮ್ ನಾರಾಯಣ ಹಾರ್ಟ್ ಸೆಂಟರ್ ಕೋಲಾರಿಂದ. ಮೇನ್ ಉದ್ದೇಶ ಏನಂದ್ರೆ ಕ್ಯಾಂಪ್ ಆರ್ಗನೈಸ್ ಮಾಡೋದಕ್ಕೋಸ್ಕರ ಸ್ಕ್ರೀನಿಂಗ್ ಅನ್ನೋದು ಇಂಪಾರ್ಟೆಂಟ್. ಇಚ್ಚಿತೆಗೆ ಈಗ 20 years 19 years ಎಲ್ಲ ಮ್ಯಾಸಿವ್ MI ಆಗಿ ಪೇಷಂಟ್ಸ್ ಲಾಸ್ ಆಗ್ತಾ ಇದ್ದಾರೆ. ಸೊ ಈ ಕ್ಯಾಂಪ್ ಅನುಕೂಲ ಮಾಡಿಕೊಂಡು ಎಲ್ಲರಿಗೂ ಉಪಯೋಗ ಆಗಬಹುದು ಅಂತ ಉದ್ದೇಶಕ್ಕೋಸ್ಕರ ಈ ಕ್ಯಾಂಪ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದೀವಿ. ಮೇನ್ ಈ ಕ್ಯಾಂಪ್ ಅಲ್ಲಿ ಏನು ಸ್ಕ್ರೀನ್ ಮಾಡ್ತೀವಿ ಅಂದ್ರೆ, ಎಕೋ ಮಾಡ್ತೀವಿ, ಒಂದು ಬೇಸಿಕ್ ECG ಒಂದು ಮಾಡ್ತೀವಿ. ಅವ್ರ ಸಿಂಪ್ಟಮ್ಸ್ ಈ ತರ ಇದೆ ಎಲ್ಲ ನೋಡ್ಕೊಂಡು ಫರ್ದರ್ ಏನ್ ಮಾಡ್ಬೇಕು ಅನ್ನೋದು ನಾವು ಆಮೇಲೆ ಪೇಷಂಟ್ ಕಂಡೀಷನ್ ಮೇಲೆ ಡಿಸೈಡ್ ಆಗ್ತೀವಿ. ನಾವು ಏನಾದ್ರು ಸ್ಕ್ರೀನ್ ಮಾಡ್ಕೊಂಡು ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇರೋ ಪೇಷಂಟ್ಸ್ ಇದ್ರೆ ನಮ್ಮ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಾವೆಲ್ಲ ಇದು ಆರೋಗ್ಯಶ್ರೀ ಇದೆಯಲ್ವಾ, ಅದೆಲ್ಲ ಫ್ರೀ ಮಾಡ್ಕೊಂಡು ನಾವು ಇದೆಲ್ಲ ಮಾಡ್ತೀವಿ. ಸೊ ಮೇನ್ ಪ್ರಾಬ್ಲಮ್ ಏನಂದ್ರೆ ಬೇಸಿಕಲಿ ಸ್ಕ್ರೀನ್ ಮಾಡ್ಬೇಕು, ಜಾಸ್ತಿ ಜನಕ್ಕೆ ಅವಗಾಹನ ಅನ್ನೋದು ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಇದೆಲ್ಲ ತರ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕನ್ನೋ ಉದ್ದೇಶಕ್ಕೋಸ್ಕರನೇ ಈ ತರ ಕ್ಯಾಂಪ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಇಲ್ಲಿರೋ ಎಲ್ಲ ಡಾಕ್ಟರ್ ಅವರಿಗೆ ನಾರಾಯಣ ಹೃದಯಾಲಯ ಆಸ್ಪತ್ರೆ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಲೈಫ್ ಸೇವ್ಸ್ ನಮ್ಮ ಗೌರಿಶಂಕರ್ ಸರ್ ಅವರು ಕೂಡ ನಮಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳಬೇಕಂಗೆ ಮನವಿ ಮಾಡಿಕೊಟ್ರು. ಅದೇ ಪ್ರಕಾರ ನಾವು ನಮ್ಮ ನಾರಾಯಣ ಹೃದಯಾಲಯ ಕೋಲಾರ್ ಜಲಪ ಆಸ್ಪತ್ರೆ ಒಳಗೆ ಇರತಕ್ಕಂಥ ಆಸ್ಪತ್ರೆಯಿಂದ ಪರ್ಮಿಷನ್, ನಾವು DHO ಆಫೀಸಿಂದ ಪರ್ಮಿಷನ್ ತಗೊಂಡು ಉಚಿತ ಹೃದಯ ತಪಾಸಣಾ ಶಿಬಿರವನ್ನ ಗ್ರಾಮೀಣ ಮಟ್ಟದಲ್ಲಿ ಎಲ್ಲಾ ಬಡಬಗ್ಗರಿಗೆ ಉಪಯೋಗ ಆಗ್ಬೇಕಂತ ಹೇಳಿ ನಾವು ಇವತ್ತು ಚಾಲನೆ ಮಾಡಿದೀವಿ. ಇದೇ ರೀತಿ ಕ್ಯಾಂಪ್ಸ್ ನಾವು ಮಂತ್ಲಿ 10 or 15 ಮಾಡ್ತಾನೆ ಇರ್ತೀವಿ. KJP ಅಲ್ಲಿ ಪ್ರಥಮ ಬಾರಿಗೆ ನಮ್ಮ ಲೈಫ್ ಸೇವ್ಸ್ ಮತ್ತು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ವತಿಯಿಂದ ಮಾಡ್ತಾ ಇದೀವಿ. ಇದರ ಬೇಸಿಕ್ ಚೆಕ್ಅಪ್ಸ್ ನಾವು ಎಲ್ಲ ಜನರಿಗೆ ಮಾಡಿಸ್ಕೋಬೇಕಂದ್ರೆ ತುಂಬಾ ಕಾಸ್ಟ್ ಇದೆ ಈಗಿನ ಕಾಲದಲ್ಲಿ. ಅದರ ಕಾಸ್ಟ್ ಅನ್ನ ಸ್ವಲ್ಪ ನಿವಾರಿಸಬೇಕು. ಇದಾದ ನಂತರ ಇಲ್ಲಿ ಸ್ಕ್ರೀನ್ ಆಗಿರೋ ಪೇಷಂಟ್ಸ್ ಗೆಲ್ಲ ನಾವು BPL ಕಾರ್ಡ್ ಅಲ್ಲಿ ಫ್ರೀಯಾಗಿ ಶಸ್ತ್ರಚಿಕಿತ್ಸೆ, ಬೈಪಾಸ್ ಸರ್ಜರಿನೂ ಮಾಡ್ಕೊಡ್ತಾ ಇದೀವಿ. ಅದೇ ರೀತಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿನೂ ಮಾಡ್ತಾ ಇದೀವಿ. ಇದಾದ ನಂತರ ನಮ್ಮ ಕ್ಲಿನಿಕಲ್ ಕಾರ್ಡಿಯಾಲಜಿಸ್ಟ್ ನಮ್ಗೆ ಇಲ್ಲೇ ಬಂದು ಏನಾದ್ರು ಮೆಡಿಕೇಶನ್ಸ್ ಏನಾದ್ರು ಇಲ್ಲೇ ಪ್ರಿಸ್ಕ್ರೈಬ್ ಮಾಡಿ ಬೇಸಿಕ್ ಚೆಕ್ಅಪ್ಸ್ ಇಲ್ಲೇ ಮುಗಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಕೂಡ ಅವೈಲೇಬಲ್ ಇದ್ದಾರೆ. ಅದ್ರ ಸಂಬಂಧಪಟ್ಟ ಮಕ್ಕಳ ಡಾಕ್ಟರ್ಗೆ ಯಾರ್ಯಾರು ತೊಂದರೆ ಇದ್ರೆ ಅವ್ರು ಕೂಡ ಸ್ಕ್ರೀನ್ ಮಾಡಿಸ್ಕೊಂಡು, ಬೇಕಂದ್ರೆ ಚಿಕ್ಕ ಮಕ್ಕಳಿಗೆ ಓಲ್ ಇರೋದಂಥದ್ದು, ಅವ್ರಿಗೆ ಏನಾದ್ರು ಓಪನ್ ಸರ್ಜರಿ ಏನಾದ್ರು ಬೇಕಂದ್ರೂ ನಮ್ಮಲ್ಲಿ ಮಾಡೋಕೆ ಸಿದ್ಧವಾಗಿದ್ದೀವಿ. ಎಲ್ಲ ನಮ್ಮ ಬೆಮ್ಮೆಲ್ ಟೈಪ್ಸ್ ಇದಾವೆ, ಪ್ರೈವೇಟ್ TPS ಇದಾವೆ, ಪರ್ಸನಲ್ ಇನ್ಸೂರೆನ್ಸ್ ಎಲ್ಲ ನಮ್ಮಲ್ಲಿ ಟೈಪ್ ಇದಾವೆ. ಈ ಗ್ರಾಮೀಣ ಭಾಗದ ಎಲ್ಲ ಜನರು ಬಂದು ಇದನ್ನ ಉಪಯೋಗ ಮಾಡಿಸ್ಕೊಳ್ಳೋಕ್ಕಾಗಿ ನನ್ನ ಕಲ್ಕಲಿ ಮನವಿ ಮಾಡ್ಕೊಂತೀನಿ. ತುಂಬಾ ಧನ್ಯವಾದಗಳು. ವೇದಿಕೆ ಮೇಲೆ ಇರುವ ನಮ್ಮ ಜನರಲ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಸರ್ಜನ್ ಆದ ಸುರೇಶ್ ಸರ್ ಅವರೇ, ಮತ್ತೆ ಲೈಫ್ ಸೇವರ್ಸ್ ಅಸೋಸಿಯೇಷನ್ ಗೌರಿಶಂಕರ್ ಅವರೇ, ಹಾಗೂ ಎಲ್ಲ ಇಲ್ಲಿ ನೆರೆದಿರೋ ಎಲ್ಲರಿಗೂ ಬೆಳಗಿನ ಶುಭೋದಯ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಹೃದಯ ಕಾಯಿಲೆ ಅಂದ್ರೆ ಎದೆ ನೋವು, ಉಸಿರಾಟದ ತೊಂದರೆ, ಕಾಲು ಉತ್ಕೊಳ್ಳೋದು ಈ ತರ ಬರ್ತಾರೆ. ಸೊ ಎದೆ ನೋವು, ಉಸಿರಾಟದ ತೊಂದರೆ ಇದೆ ಅಂದ ಮಾತ್ರಕ್ಕೆ ಹೃದಯ ತೊಂದರೆನೇ ಇರ್ಬೇಕು ಅಂತ ಇಲ್ಲ. ಅದು ಶ್ವಾಸಕೋಶ ತೊಂದರೆ ಇರ್ಬೋದು, ಕಿಡ್ನಿ ತೊಂದರೆ ಇರ್ಬೋದು, ಅಥವಾ ಸಿಂಪಲ್ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಇಲ್ಲ ಮಾಂಸಖಂಡಗಳ ನೋವು ಇರ್ಬೋದು. ಸೊ ಈ ಕ್ಯಾಂಪ್ ನ ಉದ್ದೇಶ ಏನು ಅಂತಂದ್ರೆ, ಈ ತರ ರೋಗ ಲಕ್ಷಣ ಇರೋರಲ್ಲಿ ಅಥವಾ BP ಶುಗರ್ ಇರುವಂತವರು ಮತ್ತೆ ಸ್ಮೋಕರ್ಸ್ ಅಲ್ಲಿ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಇದೆ.
ಅದರಲ್ಲೇ KGF ನಲ್ಲಿ ಸಿಲಿಕೋಸಿಸ್ ಇರೋದ್ರಿಂದ ಲಂಗ್ ಪ್ರಾಬ್ಲಮ್ ಆಗಿ ಅದರಿಂದ ಹಾರ್ಟ್ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ತರ ಇರೋದ್ರಿಂದ ಇಲ್ಲಿ ತುಂಬಾ ಜನಕ್ಕೆ ತಿಳುವಳಿಕೆ ಕಡಿಮೆ ಇದೆ. ನಮಗ್ ಬರ್ತಿರೋ ಈ ನೋವು ಹಾರ್ಟ್ ಇಂದನ, ಲಂಗ್ಸ್ ಇಂದನ, ಕಿಡ್ನಿ ಇಂದನ ಅಥವಾ ಬೇರೆ ಏನೋ ತೊಂದ್ರೆನಾ ಅಂತ. ಸೊ ಈ ಸ್ಕ್ರೀನಿಂಗ್ ಉದ್ದೇಶ ಏನಂತಂದ್ರೆ ನಿಮ್ಮ ಈ ರೋಗ ಲಕ್ಷಣಗಳು ಹೃದಯಕ್ಕೆ ಸಂಬಂಧಪಟ್ಟಿದ್ದ ಇಲ್ವಾ ಅಂತ ತಿಳ್ಕೊಳ್ಳೋದು. ಸೊ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾದ್ರೆ ಅದಕ್ಕೆ ಮುಂದಿನ ಟ್ರೀಟ್ಮೆಂಟ್ ನ ನಾವು ಮುಂದಕ್ಕೆ ಮಾಡ್ಬೋದು, ಇಲ್ಲಿ ಅಥವಾ ಮುಂದಿನ ದೊಡ್ಡ ಆಸ್ಪತ್ರೆನಲ್ಲಿ ಮಾಡ್ಕೊಬಹುದು. ಸೊ ಇದು ತುಂಬಾ ಮುಖ್ಯವಾಗಿ ಬಹಳ ಹಿಂದೆ ಮಾಡ್ಬೇಕಾಗಿತ್ತು, ಈಗ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ನಾರಾಯಣ ಹೃದಯಾಲಯ ಅವ್ರಿಗೆ ಮತ್ತೆ ನಮ್ಮ ಲೈಫ್ ಸೇವರ್ಸ್ ಅಸೋಸಿಯೇಷನ್ಗೆ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೂ ಸಾರ್ವಜನಿಕರು ಇದನ್ನ ಸದುಪಯೋಗ ಪಡಿಸ್ಕೊಂಡು ನಿಮ್ಗೆ ಸೂಕ್ತವಾದ ಟ್ರೀಟ್ಮೆಂಟ್ ತಗೊಂಡು ಒಳ್ಳೆ ಜೀವನವನ್ನು ಕಟ್ಕೊಬಹುದು. ಇದರಿಂದ ನಿಮ್ಗೆ ರೋಗ ಲಕ್ಷಣಗಳು ಕಡಿಮೆ ಆಗುತ್ತೆ. ನಿಮ್ಮ ಇದು ಏನಿದೆ ಮನೆಯಲ್ಲಿ ನೀವೇ ದುಡಿಯೋರಿದ್ರೆ ನಿಮ್ ದುಡಿಮೆ ಎಲ್ಲ ಚೆನ್ನಾಗಿ ಮಾಡ್ಕೊಬಹುದು. ಹಾಗಾಗಿ ಇದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲ ಸಾರ್ವಜನಿಕರು ಹಾಗೂ ಪ್ರತಿಯೊಬ್ರು ಇದಕ್ಕೆ ಸೂಕ್ತ ರೀತಿಯಲ್ಲಿ ಬೆಂಬಲ ಕೊಟ್ಟು ನುಗ್ಲು ಮಾಡದೆ ಅಥವಾ ಏನೇ ಹೇಳಿದ್ದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಸದುಪಯೋಗ ಪಡಿಸ್ಕೊಬೇಕಂತ ಕೇಳ್ಕೊಂತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾರ್ಟ್ ಸಂಬಂಧಪಟ್ಟ ಕಾಯಿಲೆಗೆ ಒಂದು ಶಿಬಿರವನ್ನು ಶುರು ಮಾಡಿದ್ದೀವಿ. ಅದು ನಾರಾಯಣ ಹೃದಯದಿಂದ ಡಾಕ್ಟರ್ಗಳು ಬಂದಿದ್ದಾರೆ, ಅವರು ಪ್ಲಸ್ ಲೈಫ್ ಸೇವರ್ ಅಸೋಸಿಯೇಷನ್ ಗೌರಿಶಂಕರ್ ಅವರಿಂದ, ಆಮೇಲೆ ನಮ್ಮ ಮಾನ್ಯ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ಸುರೇಶ್ ಕುಮಾರ್ ಸರ್ ಅವರಿಂದಾನೇ ಇದನ್ನ ಹಮ್ಮಿಕೊಂಡಿದ್ದೀವಿ. ಇದು ಎವ್ರಿ ಮಂತ್ ಒಂದು ಶಿಬಿರವನ್ನು ಇದ್ ಮಾಡ್ಬೇಕು ಅನ್ಬಿಟ್ಟು ನಾವು ಅವರಿಂದ ಕೇಳ್ಕೊಳ್ಳುವಾಗ ಅವ್ರು ಹೇಳಿದ್ರು, ನಾವು ಎವ್ರಿ ಮಂತ್ ಈ ಆಸ್ಪತ್ರೆಯಲ್ಲಿ ಒಂದು ಶಿಬಿರವನ್ನು ಏರ್ಪಾಡು ಮಾಡ್ತೀವಿ. ಹಾಗೂ ಗ್ರಾಮದಲ್ಲಿ ಇರೋರಿಗೂ ಕೂಡ ಒಂದು ಇದ್ ಮಾಡೋಣ ಅನ್ಬಿಟ್ಟು ಅವರು ಡಿಸೈಡ್ ಮಾಡಿದ್ದಾರೆ. ಅದು ನಮ್ಮ ಆಸ್ಪತ್ರೆಗೆ ಬಂದಿರೋದು ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ಇಲ್ಲ ತೀರಾ ಬಡವರು ಇಲ್ಲಿ ಬರ್ತಾ ಇದಾರೆ ನಮ್ಮ ಆಸ್ಪತ್ರೆಗೆ. ಬರೋವರಿಗೆ ಏನ್ ಕಾಯಿಲೆ ಆಗಿದೆ, ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಅನ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ. ಕಾಲು ಊತ ಹಾಕೊಂಡ್ ಬರ್ತಾ ಇದಾರೆ, ಆಮೇಲೆ ಮುಖ ಎಲ್ಲ ಸ್ವಲ್ಪ ಇದುವಾಗಿ ಬರ್ತಾ ಇದಾರೆ. ಅದು ಕಿಡ್ನಿ ಪ್ರಾಬ್ಲಮ್ ಇದ್ರೇನೆ ಕಾಲು ಊತ ಬರುತ್ತೆ, ಇಲ್ಲ ಹಾರ್ಟ್ ಪ್ರಾಬ್ಲಮ್ ಇದ್ರೂ ಕಾಲು ಊತ ಬರುತ್ತೆ. ಅವ್ರಿಗೆ ಏನಕ್ಕೆ ಆಗಿದೆ ಅನ್ಬಿಟ್ಟು ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅಂತ ಇದರಲ್ಲಿ ಈ ತರ ಶಿಬಿರಗಳು ನಡೆಸಿ ಅದರಲ್ಲಿ ಕಂಡು ಹಿಡಿದು ಅವ್ರಿಗೆ ಸೂಕ್ತ ನಾವು ಟ್ರೀಟ್ಮೆಂಟ್ ಕೊಟ್ರೆ ಅವ್ರು ಬೇಗ ವಾಸಿ ಆಗೋಕೆ ಒಂದು ಅನುಕೂಲ ಆಗ್ತಾ ಇದೆ. ಅದರಿಂದ ನಮ್ಮ ಸಾರ್ವಜನಿಕರೆಲ್ಲ ಬಂದು ಇಲ್ಲಿ ಒಂದೊಂದು ಅವ್ರ ಹಾರ್ಟ್ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಅವ್ರಿಗೆ ಆತರ ಸಮಸ್ಯೆ ಇರೋರು, ಏನೋ ಎದೆ ನೋವು ಇರೋರು, ಆಮೇಲೆ ಕಾಲ್ ಕೈ ಊತ ಇರೋರು, ಆಮೇಲೆ ಏನೋ ಒಂದು ಅವ್ರ ಬಾಡಿಯಲ್ಲಿ ಏನೋ ವೇರಿಯೇಷನ್ ಇದ್ರೆ ಇಲ್ಲಿ ಬಂದು ಹಾರ್ಟ್ ಸಂಬಂಧಪಟ್ಟಿದ್ದು ನಮ್ ECG ಒಂದು ತೆಗೆದ್ರೆ ಅದ್ರ ECG ನಲ್ಲಿ ಗೊತ್ತಾಗುತ್ತೆ. ಇಲ್ಲ ECG ನಲ್ಲಿ ಏನಾದ್ರು ಏರು ಇದು ಬಂದ್ರೆ ಅವರು ಎಕೋ ಕೂಡ ಮಾಡ್ತಾರೆ. ಎಕೋನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ಬಿಟ್ಟು ಡಾಕ್ಟರ್ಗಳು ಬಂದಿದ್ದಾರೆ, ಕಾರ್ಡಿಯಾಲಜಿಸ್ಟ್ ಬಂದಿದ್ದಾರೆ. ಅವರು ಅದನ್ನ ನೋಡಿ ಇಲ್ಲಿಂದ ರೆಫರ್ ಮಾಡಿ ಅದೇ ಕೋಲಾರ್ಗೆ NH ಕರ್ಕೊಂಡು ಹೋಗಿ ಅಲ್ಲಿ ಒಂದು ಆಪರೇಷನ್ ಮಾಡಕ್ ಕೂಡ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದು BPL ಕಾರ್ಡ್ ಇರೋರಿಗೆ ಒಂದು 5 ಲಕ್ಷವರೆಗೂ ABARK ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ವತಿಯಿಂದ 5 ಲಕ್ಷವರೆಗೂ ಗೌರ್ಮೆಂಟ್ ನಮ್ಗೆ ಉಚಿತವಾಗಿ ಬಡವರಿಗೆ ಒಂದು ಇದು ಮಾಡಿದೆ. ಅದರಿಂದ ಸಾರ್ವಜನಿಕರು ಅದು ಉಪಯೋಗ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ನಾವು ಈ ಶಿಬಿರವನ್ನು ಇಲ್ಲಿ ಏರ್ಪಾಡು ಮಾಡ್ತಾ ಇದೀವಿ. ಅದು ಇಲ್ಲದೆ ಚಿಕ್ಕ ಮಕ್ಕಳಿಗೂ ಕೂಡ ಲಾಸ್ಟ್ ಮಂತ್ ಕೂಡ ಒಂದು ಚಿಕ್ಕ ಮಕ್ಕಳಿಗೆ ಒಂದು ಹಾರ್ಟ್ ನಲ್ಲಿ ಹೋಲ್ ಇತ್ತು. ಅವ್ರು ತುಂಬಾ ತೀರಾ ಬಡವರು, ಅವ್ರ ಗಂಡ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಅವ್ರ ಒಂದು ಮಕ್ಕಳು ಇಟ್ಕೊಂಡು ಅಮ್ಮ ಓಡಾಡ್ತಾ ಇದ್ರು. ಅಂತವ್ರು ಕೂಡ ಲೈಫ್ ಸೇವರ್ಸ್ ಅಸೋಸಿಯೇಷನ್ ಇಂದ ಫ್ರೀ ಆಗಿ ಬೆಂಗಳೂರಿಂದ 2,70,000 ಖರ್ಚು ಮಾಡಿ ಅವ್ರಿಗೆ ಫ್ರೀ ಆಗಿ ಹಾರ್ಟ್ ಆಪರೇಷನ್ ಮಾಡಿ ಕಳ್ಸಿಕೊಟ್ರು. ಅವ್ರು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಬಂದು ನಮ್ಮ ಸಾಹೇಬ್ರಿಗೆ, ಡಿಸ್ಟ್ರಿಕ್ಟ್ ಸರ್ಜನ್ಗೆ, ಆಮೇಲೆ ನಮ್ಮ ಲೈಫ್ ಸೇವರ್ ರವಿಶಂಕರ್ಗೆ ಕೂಡ ಬಂದು ಧನ್ಯವಾದ ಹೇಳಿ ಇದ್ ಮಾಡಿದ್ರು. ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ಒಳ್ಳೆ ಫಿಸಿಷಿಯನ್ ಬಂದಿದ್ದಾರೆ, ರಚನ್ ಸರ್ ಅವರು ತುಂಬಾ ಎಫರ್ಟ್ ಕೊಟ್ಟು ಯಾರು ಬರ್ತಾ ಇದಾರೆ, ಈ ತರ ಮ್ಯಾಸಿವ್ ಅಟ್ಯಾಕ್ ಆಗಿ ಬರ್ತಾ ಇದಾರೆ ನೋಡಿ, ಅಂತವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಕ್ಕೆ ನಮ್ಮ ಸಾರು ಬಂದಿದ್ದಾರೆ. ನೀವು ಸಾರ್ವಜನಿಕರು ಅದನ್ನ ಉಪಯೋಗ ಮಾಡ್ಕೊಂಡು ನಮ್ಮ ಆಸ್ಪತ್ರೆಗೆ ಒಳ್ಳೆ ಹೆಸರು ಬರ್ಬೇಕು ಅನ್ಬಿಟ್ಟು ನಮ್ಮ ಗೌರಿಶಂಕರ್ ಪ್ಲಸ್ NH ನಲ್ಲಿಂದ ಬಂದಿರೋರು, ಆಮೇಲೆ ಡಿಸ್ಟ್ರಿಕ್ಟ್ ಸರ್ಜನ್ ಅವರೆಲ್ಲ ಸೇರ್ಕೊಂಡು ಇದನ್ನ ಮಾಡ್ತಾ ಇದಾರೆ. ಅದಕ್ಕೆಲ್ಲ ನಾವು ಬೆಂಬಲ ಕೊಡ್ಬೇಕು ಅನ್ಬಿಟ್ಟು, ನೀವು ಕೂಡ ಬೆಂಬಲ ಕೊಡ್ಬೇಕು ಅನ್ಬಿಟ್ಟು ನಮ್ಮ ಇದನ್ನ ಹೇಳ್ತಾ ಇದ್ದೀನಿ. ಈ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ ಎಲ್ರಿಗೂ ಧನ್ಯವಾದ ಹೇಳಿ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನನ್ನ ರಿಕ್ವೆಸ್ಟ್ ಏನಂದ್ರೆ, ಒಂದು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಕಾರ್ಡಿಯಾಕ್ ಕ್ಯಾಂಪ್ಗೆ ಕರೆಕ್ಟ್ ಆದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ಬೇಕಂತ ಕೇಳ್ಕೊಂತೀನಿ. ಯಾಕಂದ್ರೆ ಅವ್ರಿಗೆ ಫಾಲೋ ಅಪ್ ರಿಮೈಂಡರ್ ಕೊಡ್ಬೇಕಾದ್ರೆ ನಾವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ಹೇಳ್ತಾರೆ, ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಮತ್ತೆ ನೆಕ್ಸ್ಟ್ ಪ್ಲಾನ್ಸ್ ಬಂದ್ಬಿಟ್ಟು BP ಪೇಷಂಟ್ಸ್, ಇವರೆಲ್ಲ ಕಾರ್ಡಿಯಾಕ್ ಇಶ್ಯೂ ಇರೋರಿಗೆ ಅವ್ರ ಸಂಬಳನೇ 12,000 ಇರುತ್ತೆ.
10,000 ರೂಪಾಯಿ ಬಂದ್ಬಿಟ್ಟು ಅವ್ರಿಗೆ ಮಾತ್ರೆದ ಖರ್ಚು ಮಾತ್ರ ಆಗುತ್ತೆ. ಸೊ ಇದಕ್ಕೆ ಏನಂದ್ರೆ ಕೆಲವೊಂದು ಮಾರ್ಕೆಟ್ ಅಸೋಸಿಯೇಷನ್ ಆಗ್ಬೋದು, ಎಲ್ಲಾ ಅಸೋಸಿಯೇಷನ್ ಸೇರಿಸಿ ಒಂದು ಮೀಟಿಂಗ್ ಮಾಡಿ ಇದಕ್ಕೇನಾದ್ರು ಒಂದು ಪ್ಲಾನ್ ಮಾಡಿ ಫ್ರೀ ಸ್ಕೀಮ್ ಇಲ್ಲ ಸಬ್ಸಿಡೈಸ್ ಇದರಲ್ಲಿ ಹೆಲ್ಪ್ ಮಾಡೋಣ ಕಾರ್ಡಿಯಾಕ್ ಪೇಷಂಟ್ಸ್ ಅಂತ ನೆಕ್ಸ್ಟ್ ಮೀಟಿಂಗ್ ಇಟ್ಕೊಂತೀರಿ. ನಮ್ಮ ಎ ಆಗ್ಬೋದು, ಡಿಸ್ಟ್ರಿಕ್ಟ್ ಸರ್ಜನ್ ಆಗ್ಬೋದು, ಇದಕ್ಕೆಲ್ಲ ಪ್ಲಾನ್ ಮಾಡಿದೀರಿ. ಒಂದಿನ ಎಲ್ಲಾರ್ಗು ಒಂದು ಇನ್ವಿಟೇಷನ್ ಮಾಡಿ ಮೀಟಿಂಗ್ ಮಾಡೋಣ ಅಂತ ಕೇಳ್ಕೊಂತೀನಿ. ಎಲ್ರಿಗೂ ಧನ್ಯವಾದಗಳು. ಇದು ನೆಕ್ಸ್ಟ್ ಮಂತ್ ಕ್ಯಾನ್ಸರ್ ಪ್ರೋಗ್ರಾಮ್ ಮಾಡ್ತಾ ಇದೀರಿ. ಅದಕ್ಕೆ ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ನೆಫ್ರಾಲಜಿ ಇರುತ್ತೆ. ಸೊ ಅದು ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ನೆಕ್ ಆಫ್ ದ ಮೂಮೆಂಟ್ ಬಂದ್ಬಿಟ್ಟು ಆಮೇಲೆ ನಮ್ಗೆ ರಿಜಿಸ್ಟ್ರೇಷನ್ ಸಿಕ್ಕಿಲ್ಲ ಅಂತ ಯಾರು ಬೇಸರ ಪಡಿಸಬಾರ್ದು ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು. இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் சொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.